ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರೂ ಮೌಲ್ಯಾಧಾರಿತ ಶಿಕ್ಷಣ ಪಡೆದರೆ ನಾವು ಸಂವಿಧಾನ ಪಾಲಿಸಲು ಅನುಕೂಲವಾಗುತ್ತದೆ ಎಂದು ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಡಾಕ್ಟರ್ ಹೊಳಬಸಯ್ಯ ಸಂಕಣ್ಣವರ್ ಹೇಳಿದರು. ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಬಾಪೂಜಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ತಾಲೂಕಾ ಆಡಳಿತ ವತಿಯಿಂದ ಹಮ್ಮಿಕೊಂಡ ಸಂವಿಧಾನ ದಿನಾಚರಣೆಯನ್ನು ಹುಕ್ಕೇರಿ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಡಾಕ್ಟರ್ ಹೊಳಬಸಯ್ಯ ಸಂಕಣ್ಣವರ್ ಮಾತನಾಡಿ, ನಮ್ಮ ದೇಶವನ್ನು ಪ್ರಗತಿ ಪಥದಲ್ಲಿ ಒಯ್ಯಬೇಕಾದರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಜೀವನದಲ್ಲಿ ಅಳವಡಿಸಿದರೆ ನಾವು ಸಂವಿಧಾನವನ್ನು ಆಚರಣೆ ಮಾಡಿದಂತಾಗುತ್ತದೆ ಎಂದರು. ಒಂದು ನಮ್ಮ ದೇಶವನ್ನು ಒಳ್ಳೆಯ ಪ್ರಗತಿ ಪಥದತ್ತ ಕೊಂಡೊಯ್ಯುವುದು ಹೇಗಪ್ಪ ಅಂತಂದ್ರೆ, ನಾವೆಲ್ಲರೂ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅನ್ನ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ, ಅಂದರೆ ಮೌಲ್ಯಾಧಾರಿತ ಶಿಕ್ಷಣವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಡ್ಯಾಮ್ ಶೋರ್ 100% ಹೇಳ್ತಾ ಇದ್ದೇನೆ, ಸಂವಿಧಾನವನ್ನ ನಾವು 100% ಆಚರಣೆ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ನಂತರ ಬಾಪೂಜಿ ಶಿಕ್ಷಣ ಸಂಸ್ಥೆ ಸದಸ್ಯ ಅರ್ಜುನ್ ಅಮ್ಮನಿಗಿ ಗಣ್ಯರನ್ನು ಸತ್ಕರಿಸಿ ಅಭಿನಂದಿಸಿದ್ರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆ.ಬಿ. ಕುರುಬೇಟ್ ಮಾತನಾಡಿ, ನಾವು ಮಾಡುವ 5 ಸೆಕೆಂಡ್ ಮತದಾನ ನಮಗೆ 5 ವರ್ಷ ಆಳುವ ನಾಯಕನನ್ನು ಆಯ್ಕೆ ಮಾಡುತ್ತೇವೆ. ಕಾರಣ ನಾವು ಶಿಕ್ಷಣವಂತರಾಗಿ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ನಮ್ಮನ್ನು ಮತ್ತು ನಮ್ಮ ದೇಶವನ್ನು ನಾವು ರಕ್ಷಿಸುವ ಕಾರ್ಯ ಮಾಡಬೇಕು ಎಂದರು. ಒಂದು ಮತದಾನವನ್ನು ಮಾಡಲಿಕ್ಕೆ 5 ಸೆಕೆಂಡ್ ಬೇಕಾಗ್ತದೆ. 5 ಸೆಕೆಂಡ್ ನೀವು ಮತದಾನ ಮಾಡಿದ್ರೆ ನಿಮ್ಮನ್ನು 5 ವರ್ಷ ಆಳುವಂತ ಪ್ರಜೆಗಳ ಆಯ್ಕೆ ಆಗ್ತಾರೆ. ಎಷ್ಟೇ 5 ಸೆಕೆಂಡ್ ನೀವು ಮತದಾನ ಮಾಡುವಂತ ನಿಮ್ಮ ಮತದಾನ ಅಮೂಲ್ಯವಾದ ಮತ 5 ವರ್ಷ ನಿಮ್ಮನ್ನು ಆಳುವಂತ ಪ್ರಜೆಗಳ ಆಯ್ಕೆ ಆಗ್ತಾರೆ. ಅವರ ಮಾಡಿರ್ತಕ್ಕಂಥ ಕಾನೂನು ಇವತ್ತು ನಮ್ಮನ್ನ ಆಳ್ತಾ ಇದೆ. ಒಂದು ವೇಳೆ ಕಾನೂನನ್ನ ತಪ್ಪು ದಾರಿಗಳಿದ್ರೆ ಅದನ್ನ ಸರಿಪಡಿಸುವಂತ ಇವತ್ತು ನ್ಯಾಯಮೂರ್ತಿಗಳು ತಮ್ಮ ಎದುರು ಕೂತಾರಲ್ಲ, ಇಂಥ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ತಾಲೂಕಾ ಕೋರ್ಟಿನಲ್ಲಿ ಇವತ್ತು ಅದನ್ನು ಸರಿಪಡಿಸುವಂತ ಜವಾಬ್ದಾರಿ ಕೂಡ ಅವ್ರ ಮೇಲಿದೆ. ನ್ಯಾಯವಾದಿಗಳಾದ ಎ.ಎಸ್. ಕರೋಶಿ, ಬಿ.ಎಂ. ಜಿಂಡ್ರಾಳಿ, ಎಸ್.ಜಿ. ನದಾಫ್, ಪಿ.ಎಲ್. ಗಸ್ತಿ, ಶ್ರೀಮತಿ ಎ.ಬಿ. ಕುಲಕರ್ಣಿ, ಆಶಾ ಸಿಂಗಾಡಿ, ವಿರೂಪಾಕ್ಷಿ ಹಳಿಜೋಳ್ ಉಪಸ್ಥಿತರಿದ್ದರು. ಎಸ್.ಬಿ. ಗಾವಡ್ಯಾಗೋಳ್, ಆರ್.ಕೆ. ಹುಂಬರವಾಡಿ ಉಪನ್ಯಾಸ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ರಾಜಣ್ಣ ಸಂಕಣ್ಣವರ್ ಮತ್ತು ಆದಿತ್ಯ ಕಲಾಲ್, ನಮ್ಮ ಹಿರಿಯರು ದೇಶಕ್ಕಾಗಿ ಸಂವಿಧಾನ ಅರ್ಪಿಸಿದ ದಿನವನ್ನು ನಾವು ಸಂವಿಧಾನದ ದಿನವನ್ನಾಗಿ ಆಚರಿಸುತ್ತೇವೆ. ನಮ್ಮ ದೇಶದ ಪ್ರತಿಯೊಂದು ಆಗುಹೋಗುಗಳು, ಕಾನೂನು ರೂಪಗಳು, ವೈಯಕ್ತಿಕ ಜೀವನ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಆರ್ಥಿಕತೆಗಳು ಸಂವಿಧಾನದ ಅಡಿಯಲ್ಲಿ ನಡೆಯುತ್ತವೆ. ಕಾರಣ ಸಂವಿಧಾನ ಪಾಲಿಸುವುದು ನಮ್ಮ ಕರ್ತವ್ಯ. ಸರ್ವರಿಗೂ ಸಮಪಾಲು ಎನ್ನುವಂತೆ ಸಂವಿಧಾನದ ತತ್ವದಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಂವಿಧಾನವನ್ನು ನಮ್ಮ ದೇಶಕ್ಕಾಗಿ ಅರ್ಪಿಸಿಕೊಂಡಂಥ ದಿನವನ್ನು ನಾವು ಈ ದಿನ ಸಂವಿಧಾನ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಈ ದಿನ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಆಗು ಹೋಗುಗಳು, ಯೋಜನೆಗಳು, ಕಾನೂನು ರೂಪಗಳು ಮತ್ತು ವ್ಯಕ್ತಿಯ ಜೀವನ ಹಾಗೂ ರಾಜಕೀಯ ವ್ಯವಸ್ಥೆ ಇವೆಲ್ಲವೂ ಸಹ ಸಾಮಾಜಿಕ ಮತ್ತು ಆರ್ಥಿಕ ಇವೆಲ್ಲವೂ ಸಹ ನಮ್ಮ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದ್ದೇವೆ. ಬಾಳು ಸರ್ವರಿಗೂ ಸಮಪಾಲು ಎನ್ನುವ ಧ್ಯೇಯದೊಂದಿಗೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸಂವಿಧಾನದ ಆಶೋತ್ತರಗಳಿಗೆ ನಾವು ಉಸಿರಾಗಿ ನಮ್ಮ ತತ್ವದಲ್ಲಿ ಬದುಕಿದರೆ ಸಂವಿಧಾನಕ್ಕೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅದು. ಹಾಗಾಗಿ ಈ ದಿನ ಸಂವಿಧಾನವನ್ನು ಆಚರಣೆಗೆ ಬಂದಿರತಕ್ಕಂಥ 1949ನೇ ಇಸ್ವಿಯಿಂದ ಇವತ್ತಿನವರೆಗೆ ಸಂವಿಧಾನದ ಆಶೋತ್ತರಗಳಿಗೆ ನಾವು ಎಲ್ಲರೂ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ಪಂದಿಸ್ತಾ ಹೋಗಿ ಅವರು ತಮ್ಮ ತಮ್ಮ ಕರ್ತವ್ಯಗಳನ್ನು ನೀತಿ ಮತ್ತು ಮೌಲ್ಯ ಆಧಾರಿತವಾಗಿ ಮಾಡೋದಾದರೆ ಆ ಸಂವಿಧಾನಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳ್ತಾ ನಾನು ಮಾತು. ಈ ಸಂದರ್ಭದಲ್ಲಿ
ಬಾಪೂಜಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.